ಬೆಂಗಳೂರಿನ ಈ ಏರಿಯಾ ಆಕ್ಸಿಡೆಂಟ್ನ ಸ್ಪಾಟ್ ಆಗ್ತದೆ. ರಸ್ತೆಯ ಎರಡೂ ಬದಿ ವಾಹನಗಳನ್ನು ನಿಲ್ಲಿಸೋದ್ರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದ್ದು ಅರ್ಧ ರೋಡನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋದು ಜನರ ಅಳಲು. ಹೀಗಾಗಿ ಆಕ್ಸಿಡೆಂಟ್ನ ಪ್ರಮಾಣ ಜಾಸ್ತಿ ಆಗ್ತಿದೆಯಂತೆ. ಯಾವ ಏರಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದರ ಮಾಹಿತಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಕ್ಸಿಡೆಂಟ್ ಸ್ಪಾಟ್ ಆಗ್ತಿದೆ ಸಂಜಯ್ ನಗರ ಮುಖ್ಯ ರಸ್ತೆ. ರಸ್ತೆಯ ಎರಡೂ ಬದಿ ಪಾರ್ಕಿಂಗ್, ಸಂಚಾರಕ್ಕೆ ಕಿರಿಕಿರಿ. ಕಿರಿದಾದ ರಸ್ತೆಯಲ್ಲಿ ಅಪಘಾತಗಳು, ಸ್ಥಳೀಯರ ಕಿಡಿ. ಬೆಂಗಳೂರಿನ ಸಂಜಯ್ ನಗರದ ಮುಖ್ಯ ರಸ್ತೆ ಇದೀಗ ಆಕ್ಸಿಡೆಂಟ್ ಸ್ಪಾಟ್ ಆಗ್ತಿದೆ. ರಸ್ತೆಯ ಎರಡೂ ಬದಿ ಬೈಕ್, ಕಾರುಗಳನ್ನ ಪಾರ್ಕ್ ಮಾಡಿದ್ದು ವಾಹನಗಳ ಸಂಚಾರಕ್ಕೆ ಕಿರಿಕಿರಿಯಾಗ್ತಿದೆ. ಕಿರಿದಾದ ರಸ್ತೆಯಲ್ಲಿ ವಾಹನಗಳು ಸಾಗಲಾಗದೆ ನಿತ್ಯ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ. ನೋಡಿ, ಇಲ್ಲಿ ಪಾರ್ಕ್ ನಿಲ್ಲಿಸಿದ್ದಾರೆ, ಜನಗಳು ಓಡಾಡೋಕ್ಕೂ ಭಾರಿ ಕಷ್ಟ ಆಗಿದೆ. ಪೊಲೀಸ್ನವರು ಇಲ್ಲಿ ಡೋಂಟ್ ಕೇರ್, ಯಾರು ಬರಲ್ಲ, ಯಾರು ಏನು ಕೇಳೋದು ಇಲ್ಲ. ಈ ಜನಗಳಿಗೆ ಬಹಳ ತೊಂದರೆ ಆಗಿದೆ. ಅದು ಹೆಂಗೆ ಬಹಳ ವಯಸ್ಸಾದವರಿಗೆ, ನಮ್ಮಂತವರಿಗೆ ಬಹಳ ಕಷ್ಟ ಆಗಿದೆ. ಜನ ಹೆಂಗ್ ಓಡಾಡೋದು, ಬಸ್ ಹೆಂಗ್ ಓಡೋದು, ಆ ಕಡೆ ಬಸ್ ಬಂದ್ರೆ ಎರಡು ಬಸ್ ಓಡಾಡಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನ ಪೊಲೀಸ್ನವರು ಗಮನಕ್ಕೆ ತರಲ್ಲ, ಯಾರಿಗೂ ಬೇಕಾಗಿಲ್ಲ, ಕೇರ್ಲೆಸ್. ಈ ರೋಡಲ್ಲಿ ಟ್ರಾಫಿಕ್ ಜಾಸ್ತಿ, ಅದರಲ್ಲಿ ಎರಡು ಕಡೆ ಪಾರ್ಕಿಂಗ್ ಕೊಟ್ಟವ್ರೆ. ಒಂದ್ ಕಡೆ ಕೊಟ್ಟಿದ್ರೆ ಪರವಾಗಿಲ್ಲ, ಎರಡು ಕಡೆ ಪಾರ್ಕಿಂಗ್ ಕೊಟ್ಟವ್ರೆ. ರೋಡ್ ಚಿಕ್ಕದು, ಓವರ್ಟೇಕ್ ಮಾಡಕ್ ಹೋಗಿದ್ದಾರೆ. ಅದು ಯಾರು ತಪ್ಪು ಅಂತ ನಾವು ಹೇಳಕ್ ಆಗಲ್ಲ. ಒಂದ್ ಕಡೆ ಪಾರ್ಕಿಂಗ್ ಮಾಡಿ, ಇನ್ನೊಂದ್ ಕಡೆ ಪಾರ್ಕಿಂಗ್ ಕೊಡಬೇಡಿ. ಫುಟ್ಪಾತ್ ಮೇಲೆ ಅಂಗಡಿಗಳು ಎಲ್ಲ ಕಡೆ ನಿಲ್ಸ್ಕೊಂಡಿರ್ತಾರೆ ಗಾಡಿಗಳನ್ನ. ಅಂಗಡಿ ತಗೊಳಕ್ ಬರೋರು ಕಾರಿಂದಾನೆ ಅಲ್ಲೇ ಕಾರ್ ನಿಲ್ಸ್ಬಿಟ್ಟು ಅಲ್ಲೇ ತಗೊಂತಾ ಇರ್ತಾರೆ. ಎಲ್ಲಿ ಹೋಗೋದು, ಜಾಗನೇ ಇರಲ್ಲ ಓಡಾಡಕ್ಕೆ. ಈ ರಸ್ತೆಯುದ್ದಕ್ಕೂ ಹೋಟೆಲ್, ಇತರೆ ಅಂಗಡಿಗಳಿದ್ದು ರಸ್ತೆಯ ಮುಂದೆಯೇ ಬೈಕ್, ಕಾರು, ಆಟೋಗಳನ್ನ ನಿಲ್ಲಿಸಲಾಗುತ್ತೆ. ಇದರಿಂದ ಸ್ಕೂಲ್ ವಾಹನಗಳು, ಬಿಎಂಟಿಸಿ ಬಸ್ಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಿದೆ. ಪೀಕ್ ಅವರ್ಸ್ ನಲ್ಲಂತೂ ವಿಪರೀತ ಸಮಸ್ಯೆ ಇರುತ್ತೆ. ಸಂಜಯ್ ನಗರ ಟ್ರಾಫಿಕ್ ಪೊಲೀಸರಿಗೆ ರಸ್ತೆ ಬದಿಯಲ್ಲಿರುವ ವಾಹನಗಳನ್ನ ತೆರವು ಮಾಡಲು ಸ್ಥಳೀಯರು ಮನವಿ ಮಾಡಿದ್ದಾರೆ. ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಸಂಜಯ್ ನಗರದ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ನಿತ್ಯಲೂ ಕೂಡ ಒಂದಿಷ್ಟು ವೆಹಿಕಲ್ಸ್ಗಳ ಆಕ್ಸಿಡೆಂಟ್ಗಳಾಗ್ತಾ ಇದೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಕೂಡ ಈಗ ಪಾರ್ಕಿಂಗನ್ನು ಮಾಡಿರ್ತಾರೆ. ಸೊ ಹಾಗಾಗಿ ವೆಹಿಕಲ್ಸ್ಗಳು ಮೂವ್ಮೆಂಟು ತುಂಬ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿನಿತ್ಯಲೂ ಕೂಡ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಸೊ ಇವತ್ತು ಕೂಡ ಓರ್ವ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ಸೊ ಈ ವಿಚಾರ ಇಲ್ಲಿನ ಸ್ಥಳೀಯ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ಇದ್ದರೂ ಕೂಡ ಪಾರ್ಕಿಂಗನ್ನು ಏನು ರಸ್ತೆ ಬದಿಯಲ್ಲಿ ಮಾಡ್ತಾರೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈಗ ಒಂದು BMTC ಬಸ್ ಬರ್ತಾ ಇದೆ. ಸೊ ಆ ಒಂದು ಬಸ್ ಬರುವಂಥ ಸಂದರ್ಭದಲ್ಲಿ ಅಪೋಸಿಟ್ ಯಾವುದಾದ್ರೂ ವೆಹಿಕಲ್ಸ್ ಬಂದರೆ ಪಾಸ್ ಕೂಡ ಆಗೋದಿಲ್ಲ ಅಷ್ಟರ ಮಟ್ಟಿಗೆ. ನೋಡಿ, ಮತ್ತೊಂದು BMTC ಬಸ್ಸು ಕೂಡ ಈಗ ಎದುರಾಗಿ ಬರ್ತಾ ಇದೆ. ಸೊ ಮುಂದಕ್ಕೆ ಮೂವಿಂಗ್ ಆಗಲಿಕ್ಕೆ ಆಗೋದಿಲ್ಲ. ಪಕ್ಕದಲ್ಲೇ ಬೈಕ್ ಸವಾರರು ನಿಂತ್ಕೊಳ್ಬೇಕು. ಈಗ ನೋಡಿ, ಎರಡು ಬದಿಯಲ್ಲಿ ಕೂಡ ಈ ಥರ ಕಾರುಗಳನ್ನು, ಆಟೋಗಳನ್ನು ಈ ಥರ ಪಾರ್ಕ್ ಮಾಡಿರ್ತಾರೆ. ಸೊ ಒಂದು ಬಸ್ ಪಕ್ಕದಲ್ಲಿ ಮತ್ತೊಂದು ವೆಹಿಕಲ್ಸ್ ಪಾಸ್ ಆಗಬೇಕು ಅಂದರೆ ಕಷ್ಟ. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಬೈಕ್ ಸವಾರ ಹಾಗೆ ನುಗ್ಗಿಸ್ಕೊಂಡು ಹೋಗುವಂಥ ಪ್ರಯತ್ನಗಳು, ಸಾಹಸವನ್ನು ಕೂಡ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದಿಷ್ಟು ಅವಾಂತರಗಳು, ಅವಘಡಗಳು ಕೂಡ ಆಗುತ್ತೆ. ಸೊ ಇದನ್ನು ರಸ್ತೆ ಎರಡೂ ಬದಿಗಳಲ್ಲಿ ನಿಲ್ಲಿಸಿರುವಂತಹ ವೆಹಿಕಲ್ಸ್ಗಳನ್ನು ಸೊ ಅದನ್ನು ಕ್ಲಿಯರ್ ಮಾಡಿದರೆ ಈ ರೀತಿ ಅವಘಡಗಳು ಆಗೋದಿಲ್ಲ. ಸ್ಥಳೀಯರು ಕೂಡ ಇದರಿಂದ ರೋಸಿ ಹೋಗಿದ್ದಾರೆ. ಪ್ರತಿನಿತ್ಯಲೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗ್ತಾ ಇತ್ತು. ಆದರೆ ಇವತ್ತು ಒಂದು ಜೀವ ಬಲಿಯಾಗಿದೆ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇರಲಿ, ವಾಹನಗಳ ಓಡಾಟಕ್ಕೆ ರಸ್ತೆ ಮುಕ್ತವಾಗಲಿ. ಈ ಭಾಗದಲ್ಲಿ ಆಗ್ತಿರುವ ರಸ್ತೆ ಅಪಘಾತಗಳು ಕಡಿಮೆಯಾಗಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.